ಜೊತೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತಾ ಇದೀವಿ. ಈಗ ಬೆಂಗಳೂರಿನಲ್ಲಿ ಸುಲಿಗೆ ನಡೀತಾ ಇರುತ್ತೆ, ದರೋಡೆ ಆಗ್ತಾ ಇರುತ್ತೆ, ಕ್ರೈಮ್ ಆಗ್ತಾ ಇರುತ್ತೆ. ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಹೋಗಿ ಬಂದು ನಮ್ಮ ಬೆಂಗಳೂರು ಪೊಲೀಸರೇ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಅವ್ರದ್ದೊಂದು ರೆಕಾರ್ಡ್ ಸೆಟ್ ಆಗ್ತಿದೆ. ಈಗ ಅಪರಾಧ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿರೋ ವಿಚಾರ. ಮೇಲುಗೈ ಅಂದ್ರೆ ಏನು ದೊಡ್ಡ ಸಾಧನೆ ಮಾಡಿರೋದಲ್ಲ, ಹಿಂಗ್ ಸಾಧನೆ ಮಾಡ್ತಿದ್ದಾರೆ ಅಂತ. 15ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳ ವಿರುದ್ಧ ಇಲ್ಲಿ ತನಕ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಬೆಳಕಿಗೆ ಬಂದ ಪ್ರಕರಣ. ಕಳೆದ 10ರಿಂದ 15 ದಿನಗಳಲ್ಲಿ ಪೊಲೀಸರನ್ನ ಅಮಾನತು ಮಾಡಲಾಗಿದೆ, ಬಂಧಿಸಲಾಗಿದೆ. ಕೇಸ್ ಸ್ಟಡಿ ಹೇಳ್ತೀವಿ ನಿಮಗೆ. ಹಾಗಾದ್ರೆ ಪೊಲೀಸರೇ ಕಳ್ಳರಾದ್ರ ಹೇಗೆ? ಕೇಸ್ ಸ್ಟಡಿ ನಂಬರ್ 1. ರಾಜ್ಯದ ಅತಿ ದೊಡ್ಡ ದರೋಡೆ, ಹಗಲು ದರೋಡೆ ಪ್ರಕರಣ. ಅದು 7 ಕೋಟಿ ರೂಪಾಯಿದ್ದು. ಗೋವಿಂದಪುರ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ ಭಾಗಿಯಾಗಿದ್ರು. ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಲಾಗಿದೆ. ಅದಾದಮೇಲೆ ಕೆಲಸದಿಂದಲೂ ಕೂಡ ಕಿತ್ತಾಕುವಂತಹ ಕೆಲಸ ಆಗಿದೆ. ಈತನೇ ಎಲ್ಲರನ್ನೂ ಕೂಡ ಗುಡ್ಡೆ ಹಾಕಿ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದ ಅನ್ನೋ ತನಿಖೆಯ ಮೂಲಕ ಗೊತ್ತಾಯಿತು. ಕೇಸ್ ಸ್ಟಡಿ ನಂಬರ್ 2. JP ನಗರ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಂದ ಸುಲಿಗೆಯ ಪ್ರಕರಣ ಇದು. 2 ಕಾನ್ಸ್ಟೇಬಲ್ಗಳು ಅರೆಸ್ಟ್ ಆಗಿದ್ದಾರೆ. 2ರನ್ನೂ ಕೂಡ ಅಮಾನತು ಮಾಡಲಾಗಿದೆ. ವಯೋವೃದ್ಧರ ದಂಪತಿಯ ಬಳಿ 10,300 ರೂಪಾಯಿ ಸುಲಿಗೆ ಮಾಡಿದಂತಹ ಪ್ರಕರಣ ಮೇಲಾಧಿಕಾರಿಗಳ ಗಮನಕ್ಕೆ ತಂದಾಗ ಕ್ರಮ ಆಗಿರುವಂಥದ್ದು. ಗುರುದತ್ತು, ಬಸವರಾಜ್ ಎಂಬಂತಹ 2 ಕಾನ್ಸ್ಟೇಬಲ್ಲು ಈ ಕೃತ್ಯವನ್ನು ಎಸಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೇಸ್ ಸ್ಟಡಿ ನಂಬರ್ 3. ಅನಧಿಕೃತವಾಗಿ ಆರೋಪಿಯನ್ನ ಠಾಣೆಯಲ್ಲಿರಿಸಿಕೊಂಡು ಹಲ್ಲೆ, ಲಾಕಪ್ ಡೆತ್ನ ಆರೋಪ ಇದು. ವಿವೇಕನಗರ ಪೊಲೀಸ್ ಠಾಣಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥೇಳಿ ಮೃತನ ಕುಟುಂಬಸ್ಥರು ಆರೋಪ ಮಾಡಿದರು. ಆರೋಪಿ ದರ್ಶನ್ ರೆಹಾಬ್ ಸೆಂಟರ್ನಲ್ಲಿ ಸಾವನ್ನಪ್ಪಿದ್ದ. ರೆಹಾಬ್ ಸೆಂಟರ್ನವರು ಪೊಲೀಸ್ನತ್ತ ಬೊಟ್ಟು ಮಾಡಿದರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಆಗಿತ್ತು. ತದನಂತರ ವಿವೇಕನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 3 ಸಿಬ್ಬಂದಿಯ ವಿರುದ್ಧ FIR ದಾಖಲಾಗ್ತಾ ಇದ್ದ ಹಾಗೆ 4ರನ್ನು ಕೂಡ ಕೊಲೆ ಕೇಸ್ನ ಅಡಿಯಲ್ಲಿ ಅಮಾನತು ಮಾಡಿ ಇನ್ವೆಸ್ಟಿಗೇಷನ್ಗೆ ಒಳಪಡಿಸಲಾಗಿತ್ತು. ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿ 4 ಅಮಾನತ್ತಾಗಿದ್ದರು. ಕೇಸ್ ಸ್ಟಡಿ ನಂಬರ್ 4. ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ಲೋಪದ ಆರೋಪ ಪೊಲೀಸರ ಮೇಲೇನೆ ಕೇಳಿಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಬ್ ಇನ್ಸ್ಪೆಕ್ಟರ್ ಅಮಾನತ್ತಾಗಿದ್ದರು. ಇನ್ಸ್ಪೆಕ್ಟರ್ನನ್ನು ಎತ್ತಂಗಡಿ ಮಾಡುವಂತಹ ಕೆಲಸ ಆಗಿತ್ತು. ನಮ್ಮನ್ನು ಕಾಯಬೇಕಾದಂತಹ ಪೊಲೀಸರೇ ಕಳ್ಳರಾಗ್ಬಿಟ್ರೆ ಜನರಿಗೆ ವಿಶ್ವಾಸ, ನಂಬಿಕೆ ಹೇಗೆ ಬರುತ್ತೆ ಅಂತ.